ಎಲ್ಲರಿಗೂ ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಆರ್ಟ್ಸ್ ಲೇಔಟ್ ಅಲ್ಲಿ ನಮ್ಮ ಕಾಲೇಜ್ ಶ್ರೀ ಕಾಲಭೈರವೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪರವಾಗಿ ಎಲ್ಲರಿಗೂ ಗಿಡಗಳನ್ನು ಹಂಚಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ಜನರ ಅಭಿಪ್ರಾಯವೇನೇನು. ಇವಾಗ ಪರಿಸರಕ್ಕೆ ತುಂಬಾ ತೊಂದರೆ ಆಗ್ತಿದೆ, ಏನ್ ಕಾರಣ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆ? ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಈಗ ಡಾಂಬರೀಕರಣ ಎಲ್ಲ ಹೋಗಿ ಸಿಮೆಂಟ್ ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇದೆ, ಜೊತೆಗೆ ಮರ ಗಿಡ ಎಲ್ಲ ಕಮ್ಮಿ ಆಗ್ತಾ ಇದೆ. ಇದರಲ್ಲಿ ಏನಾಗಿದೆ, ಪರಿಸರ ಇಲ್ಲಿ ಇಲ್ವೇ ಇಲ್ಲ. ಬೆಂಗಳೂರು ಅಂದ್ರೆ ಬಿಡಿ ಡೀಸೆಲ್ ಹೊಗೆ ಗಾಡಿ, ಬೇರೆ ಎಲ್ಲ ಕಡೆ ತಣ್ಣಗಿರುತ್ತೆ. ಅದೇ ಬೆಂಗಳೂರಿನಲ್ಲಿ ನೋಡಿ ಎಲ್ಲಿ ನಿಂತು ಬಿಸಿ ಬಿಸಿ ಬಿಸಿ. ಯಾಕಂದ್ರೆ ಎಲ್ಲ ಮನೆಗಳೆಲ್ಲ ಕಟ್ಕೋತಾ ಇದಾರೆ. ಆಮೇಲೆ ಇನ್ನೊಂದು ಎಲ್ಲೂನು ರೋಡ್ ಆಗ್ಲಿ ಏನಾಗ್ಲಿ ಎಲ್ಲ ಅದ್ ಮಾಡ್ತಿದಾರೆ. ಆಮೇಲೆ ಎಲ್ಲ ನೀರು ಕೆರೆ ಎಲ್ಲ ತುಂಬ್ಕೋಬೋತವ್ರೆ. ಅದಕ್ಕೋಸ್ಕರ ಅದು ಹಾಳಾಯ್ತಾ ಇರೋದು. ಫಸ್ಟ್ ಗಿಡನ ನೀಟಾಗಿ ಹಾಕಿ ಉಳಿಸ್ಬೇಕು ಮೇಡಮ್. ಅದು ಯಾರು ಮಾಡ್ತಿಲ್ಲ. ಮೆಟ್ರೋ ಇಂದ ಎಲ್ಲ ಟ್ರೀಸ್ ಎಲ್ಲ ಕಟ್ ಮಾಡ್ತಾ ಇದಾರೆ, ಅದಕ್ಕೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಪ್ಲಾಂಟ್ಸ್ ನ ಬೆಳೆಸಬೇಕು ನಾವು. This environmental problem I'd say is having to do with a lot of pollution, with people throwing away waste without properly disposing of it. ಇವತ್ತು ಪ್ಲಾಸ್ಟಿಕ್ ಒಂದು ಮೇಜರ್ ಪ್ರಾಬ್ಲಮ್, ಮತ್ತೆ ಎಲ್ಲ ಗಾರ್ಬೇಜ್ ಅನ್ನೆಲ್ಲ ಎಲ್ಲ ಅಲ್ಲಲ್ಲಿ ರೋಡ್ ಬದಿಯಲ್ಲಿ ಎಲ್ಲ ಬಿಸಾಡೋದು, ಅದು ಒಂದು ಮೇಜರ್ ಪ್ರಾಬ್ಲಮ್. ಮತ್ತೆ ನಾವು ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು. ನಾನು ಹೇಳ್ತಾ ಇದ್ದೆ, ನಮ್ಮ ಮನೆ ಮುಂದೆ ಹಾಕಿದ್ರೆ ಅದು ನಾನು ಹೇಳ್ತೀನಿ, ನಾವು ಅಷ್ಟೇ ಅಚ್ಚುಕಟ್ಟಾಗಿ ಚಂದ ಮನೆ ಮುಂದೆ ಇಟ್ಕೊಳ್ತೀವಿ. ಯಾಕಂದ್ರೆ ಎಲ್ಲಾ ಮನೆ ಹತ್ರನು ನೀಟಾಗಿ ಡಿಸಿಪ್ಲಿನ್ ಆಗಿದ್ದೆ ಅವ್ರು ಕರೆಕ್ಟ್ ಆಗಿ ಎಲ್ಲ ನೋಡ್ಕೊಂಡ್ರೆ ಆಗುತ್ತೆ ಮೇಡಮ್. ಎಲ್ಲರೂ ಸೇರ್ಬೇಕು, ಒಬ್ಬರ ಕೈಯಲ್ಲಿ ಆಗಲ್ಲ ಮೇಡಮ್. ಯಾಕಂದ್ರೆ ಒಂದ್ ಕಡೆ ಒಬ್ರು ಮರ ಹಾಕ್ತಾರೆ, ಒಬ್ರು ಅವ್ರ ಮನೆಗೆ ಅನುಕೂಲ ಬೇಕು ಅಂತ ಗಿಡಗಳೆಲ್ಲ ಕಟ್ ಮಾಡ್ತಾರೆ, ಮರಗಳು ಕಟ್ ಮಾಡ್ತಾರೆ. ಅದಕ್ಕೆ ಅನ್ನೋದನ್ನ ನಾವು ಏನಾದ್ರೆ ಮನೆಯಲ್ಲಿ ಅಕ್ಕಪಕ್ಕ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾ ಕಡೆನೂ ಗಿಡ ಹಾಕಿ ಬೆಳೆಸ್ಬೇಕು ಮೇಡಮ್. ಪ್ಲಾಸ್ಟಿಕ್ ನ ಮೇನ್ ಆಗಿ ನಾವು ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡಬೇಕು. ಮತ್ತೆ ಗಾರ್ಬೇಜ್ ಅನ್ನೆಲ್ಲ ನೀಟಾಗಿ ಹೌದು, ಏನು ವೆಹಿಕಲ್ ಎಲ್ಲ ಬರ್ತದೆ ಅಲ್ಲೇ ಅವರಿಗೆ ನಾವು ಹಾಕ್ಬಿಟ್ರೆ ನಮ್ಮ ಸುತ್ತಮುತ್ತ ಎಲ್ಲ ಚೆನ್ನಾಗಿ ನೀಟಾಗಿರ್ತದೆ. ನೀರು ಗಾಳಿ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ನಮ್ಮ ಪರಿಸರನು ಚೆನ್ನಾಗಿರ್ತದೆ. ಅವರಿಗೆ ಹಾಕಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಕಸದವರಿಗೆ ಕೊಡ್ಬೇಕು. ಆ ತರ ಮಾಡ್ಬೇಕು. ಆ ತರ ಇದ್ರೇನೆ ಚಂದ. ನಾವು